ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಒಂದಷ್ಟು ಮೊಸರನ್ನು ತೆಗೆದುಕೊಂಡು ಬಿಲ್ವ ವೃಕ್ಷದ ಕೆಳಗಡೆ ಅರ್ಪಿಸುವುದು, ಬೆಲ್ಲವನ್ನು ಒಂದಷ್ಟು ಇಟ್ಟು ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ. ಇಷ್ಟು ಮಂತ್ರಗಳನ್ನಾದರೂ ಕೂಡ ಹೇಳಿ, ಅಂದರೆ ಆ ಮರವನ್ನು ಮುಟ್ಟಿ ನಮಸ್ಕರಿಸಿ ಬರುವುದು. ಭಾರ್ಗವ ವಾಸರಯುಕ್ತಾಯ ಲಕ್ಷ್ಮೀ ಪ್ರದವೇ ಆಗಬೇಕು. ನನಗ್ಯಾಕೋ ಆ ಲಕ್ಷ್ಮಿಯಲ್ಲಿ ಕೊರತೆ ಎದ್ದು ಕಾಣ್ತಾ ಇದೆ. ಯಾವ ಗುರುಭಕ್ತಿಯಲ್ಲಿ ಸ್ವಲ್ಪ ಭಕ್ತಿ ಕಡಿಮೆ ಆಯಿತು, ದೇವತಾ ರೂಪದಲ್ಲಿ ಸ್ವಲ್ಪ ಭಕ್ತಿ ಕಡಿಮೆ ಆಯಿತು, ಅಥವಾ ಯಾರನ್ನು ನಿಂದಿಸಿದ್ದಕ್ಕಾಗಿ ನನಗೆ ತಾಪತ್ರಕ್ಕೆ ಸಿಕ್ಕಾಕೊಂಡು, ಒಟ್ಟಾರೆ ಇದೆಲ್ಲ ಕೂಡ ತೊಲಗಬೇಕು. ನಾನು ಮಾಡೋ ಕೆಲಸದಲ್ಲಿ ಯಶಸ್ಸನ್ನು ಕಾಣಲೇಬೇಕು, ವಿಜಯವನ್ನ ನಾನು ನೋಡಲೇಬೇಕು ಅನ್ನುವವರು ಮೊಸರನ್ನ ಬಿಲ್ವ ಮರದ ಕೆಳಗಡೆ ಒಂದಷ್ಟು ಹಾಕಿ ನಮನ ಮಾಡಿ ಬರುತ್ತೀರಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ದುಃಖಂ ಕರಣೆ. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾ ದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ಏನು ಅಂದರೆ, ನೀನು ನಿನ್ನ ಮನಸ್ಸನ್ನ ನಿನ್ನ ಗುರುಗಳ ಪಾದಾರವಿಂದದಲ್ಲಿ, ಅಂದರೆ ಅವರ ಪಾದ ಪದ್ಮಗಳಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸುವುದು. ಇನ್ನೆಲ್ಲ ಅವಾಗ ಬಿಡು, ಅವ ನೋಡಿಕೊಳ್ಳುತ್ತಾನೆ. ಸ್ವಲ್ಪ ಬಾಗಿ ನೋಡು, ನಿನ್ನ ಹೃದಯ ತಕ್ಕಡಿಯಲ್ಲಿ ಅವನಿದ್ದಾನೆ. ಅದಕ್ಕಾಗಿ ಎಲ್ಲೆಲ್ಲೋ ಹುಡುಕಬೇಡ. ನಿನಗೆ ಹತ್ತಿರ ಅನಿಸ್ಕೊಂಡಿರ್ತಕ್ಕಂತಹ ಗುರುಗಳ ಪಾದ ಕಮಲಗಳಿಗೆ ಶರಣಾಗು. ನಿನ್ನ ಹೃದಯ ಇದೆಯಲ್ಲ, ಆ ಹೃದಯದಲ್ಲಿ ಭಗವಂತ ನೆಲೆಸಬೇಕಾದರೂ ಕೂಡ ಅಂತಹ ಭಗವಂತನನ್ನ ತೋರಿಸುವುದು ಗುರುವಾಗಿರುತ್ತಾನೆ. ಅಂತಹ ಗುರು ಚರಣ ಕಮಲಗಳಿಗೆ ನಮಿಸ್ತಾ ಬಾ. ಉಳಿದದ್ದನ್ನ ನಾನೇನು ನೋಡಿಕೊಳ್ಳುತ್ತೇನೆ. ಯಾವುದರಲ್ಲಿ ಆಸೆ, ದುರಾಸೆ, ನಿರಾಸೆ ಎಲ್ಲೆಲ್ಲಿ ನನಗೆ ಕಟ್ಟಪ್ಪಣೆ ಮಾಡಬೇಕು ಅದನ್ನು ನಾನು ಮಾಡುತ್ತಾ ಬರ್ತೇನೆ. ಮಕ್ಕಳನ್ನ ತಂದೆ ತಾಯಿಗಳು ಯಾವ ರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ಸಲಹುತ್ತಾರೋ, ಕಷ್ಟ ಕಾರ್ಪಣ್ಯದಲ್ಲಿರುವವರನ್ನ ಆ ಭಗವಂತ ಆ ಭಗವತಿ ನಿಮ್ಮನ್ನ ಆ ರೀತಿಯಾಗಿಯೇ ಸಲಹಿಸ್ತಾರೆ. ಶುಭಂ ಭೂಯ.